ತೋಟತ್ತಿದ್ದವನು ಕೋಟೆ ಕಟ್ತಾನೆ, ದೌಲತ್ತಿದ್ದವನು ಅದ್ರ ಮೇಲೆ ಒಂದು ಬಾವುಟ ಇರ್ತಾನೆ, ಛಲ ಇದ್ದವನು ಹೋರಾಡ್ತಾನೆ, ಬಲ ಇದ್ದವನು ಎದುರಿಸ್ತಾನೆ. ಜೀವನದಲ್ಲಿ ನಾಲ್ಕು ಇರೋ ಈ ವೀರನಗೌಡ ಈ ಊರಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತಾನೆ. ಧರ್ಮ್ಯ, ಈ ವೀರನಗೌಡನ ಕೋಟೆಗೆ ನೀನು ಪ್ರವೇಶಿಸುವಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿದೆ, ನೀನು ಪ್ರವೇಶ ಮಾಡಿದ್ದೀಯ ಅಂದ ಮೇಲೆ ಇಲ್ಲಿನ ಪಾರಿವಾಳಗಳು ಸಹಿತ ನಿನ್ನನ್ನ ಹತ್ತಾಗಿ ಕುತ್ತವೆ. ಮಾಂತ್ರಿಕ, ಲೇ ಮಾಂತ್ರಿಕ, ಅದೇನಂತ ಬೇಗ ಹೇಳಿ. ನಿಮ್ಮ ಪ್ರಶ್ನೆಗೆ ಸದಾ ನನ್ನ ಹತ್ರ ಉತ್ತರ ಇದೆ. ಪಾರ್ಟಿ ಮೀಟಿಂಗ್ ಕರೆದಿದ್ದೇನಲ್ಲ, ಎಷ್ಟು ಹೊತ್ತಾದ್ರೂ ಇನ್ನೂ ಯಾರು ಬಂದೇ ಇಲ್ಲವಲ್ಲ? ಈಗಲೇ ಬರ್ತಾ ಅಂತ ಹೇಳಿದ್ದಾರೆ. ಉಳಿದ ಕೆಲಸ ಸೀತಾಪತಿಗೆ ಒಪ್ಪಿಸಿಬಿಟ್ಟು. ವೀರನಗೌಡರಿಗೆ ವೆಲ್ಕಮ್ ಮಿಸ್ಟರ್ ಮನೋಹರ್, ವೆಲ್ಕಮ್. ಸಂತೋಷ, ನಿಮ್ಮ ಮಾತಿಗೆ ತುಂಬಾ ಆಭಾರನಾಗಿದ್ದೇನೆ. ಎಷ್ಟಕ್ಕೆ ಸಂತೋಷ ಪಟ್ರೆ ಹೇಗೆ ಮನೋಹರ್? ನೀನು ಮಾಡಿದ ಸಹಾಯಕ್ಕೆ ಮಂತ್ರಿ ನಿರ್ಮಾಣಗಳಲ್ಲಿ, ನನ್ನ ಸಮೂಹ ಸಂಸ್ಥೆಗಳಲ್ಲಿ ನನ್ನ ಹೆಸರಿಗೊಂದು ಟ್ಯಾಕ್ಟರ್ ಹಚ್ತೇನೆ. ಓಕೆನಾ? ಓಕೆ ಓಕೆ. ಯಾವುದು ದೊಡ್ಡ ಮಾತುಗಳಿಗೆ ಅನ್ಸುತ್ತ ನೋಡ್ರಿ. ನಾನು ಮಾಡಬೇಕಾದ ಕೆಲಸ ಇನ್ನು ಬಹಳವೇ. ಆ ಶಶಿಧರನ ಮದುವೆ ಮಾಡಿ ಧರ್ಮ ತುಂಬಿ ನಿಂತಿರುವ ಬೀರನ ಹಾಗೂ ಧರ್ಮನ ಹೊರಗೆ ಹಾಕಿದರೆ ನಮ್ಮ ಕಾರ್ಯ ಮುಗಿದಂತೆ. ಹೌದು ಮನೋಹರ್, ಆ ಬೀರ ನನ್ನ ಅಡಿಯಲ್ಲಿ ಹುಡಿಯಾಗಿ ಬೀಳಬೇಕು. ಮುಂದೆ ನಾನು ಬಯಸಿದ ಭೂಮಿ ನನ್ನ ಕೈವಶವಾಗಬೇಕು. ಅಲ್ಲಿ ತನಕ ನನಗೆ ಮುದ್ದೆಯೂ ಇಲ್ಲ, ನೇರಡಿಕೆಯೂ ಇಲ್ಲ. ಅಷ್ಟೇ ಅಲ್ಲ,